ಆತ್ಮಹತ್ಯೆ ಆತ್ಮಹತ್ಯೆ ಬಡವರೇ ಮಾಡ್ಕೊಳ್ತಾರೆ, ಶ್ರೀಮಂತರು ಮಾಡ್ಕೊಳ್ಳೋದಿಲ್ಲ, ಅಂಥದ್ದೇನೂ ಇಲ್ಲ. ಯಾಕೆ ಆತ್ಮಹತ್ಯೆ ಜಾಸ್ತಿ ಪ್ರಕರಣ ಆಗ್ತಿದೆ ಅಂತ ಹೇಳಿದ್ರೆ, ಬಡವರಿಗೆ ಕಷ್ಟ, ಸಾಲ, ಹಾಗೆ ಹೀಗೆ ಹಲವಾರು ಟೆನ್ಷನ್ ಅಂತ ಹೇಳಿ ನಿಭಾಯಿಸೋಕ್ಕಾಗದೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಶ್ರೀಮಂತರು ಹಾಗೂ ಟಾರ್ಚರು, ಟೆನ್ಷನ್ನು, ಒಂದು ಬ್ಲ್ಯಾಕ್ ಮೇಲ್, ಅದಕ್ಕೋಸ್ಕರ ಆತ್ಮಹತ್ಯೆ ಮಾಡ್ಕೊಳ್ತೇವೆ. ಬಿಟ್ರೆ ಅವರಿಗೂ ಆತ್ಮಹತ್ಯೆ ಒಂದೇ ಪರಿಹಾರ ಅಲ್ಲ. ಆತ್ಮಹತ್ಯೆ ಮಹಾಪಾಪ. ನಾವು ಬದುಕಿದ್ಕೊಂಡಾದ್ರೂ ಆ ಸಮಸ್ಯೆನ ನಾಶ ಮಾಡ್ಬೋದು, ಆದರೆ ನಾವು ಸತ್ತೋದ್ಮೇಲೆ ಆ ಸಮಸ್ಯೆನೇ ದೊಡ್ಡಾಗ್ಬಿಡ್ತಿದ್ದು. ಅವಾಗ ಸತ್ತೇ ಇದ್ರು ಅದು ಸುಳ್ಳಾಗಿ ಪರಿವರ್ತನೆ ಆಗ್ಬಿಡ್ತಿದ್ದು. ನಾವು ಇದ್ದೇ ಜಯಿಸಿ ನಮ್ಮ ತಪ್ಪಿಲ್ಲ ಅಂತ ಸಾಧಿಸ್ತೀರ ನೋಡು, ಅದು ನಿಜವಾದದ್ದು. ಹಿರಿಯವರು ಹೇಳಿದರೆ, ಇದ್ದು ಜಯಿಸಬೇಕು, ಗೆದ್ದು ತೋರಿಸಬೇಕು. ಇದು ಶ್ರೀಮಂತರಿಗೂ ಬಂತು, ಬಡವರಿಗೂ ಬಂತು. ಹುಟ್ಟಿದ ಮನುಷ್ಯ ಸಾಯುವುದೆಯಾ? ಬಡವನಾದ್ರೂ ಸಾಯುವುದೇ, ಶ್ರೀಮಂತರಾದ್ರೂ ಸಾಯುವುದೆಯಾ? ಧೈರ್ಯಶಾಲಿ ಆದ್ರೂ ಸಾಯುವುದೆಯಾ? ಓತಿ ಕೆಟ್ಟ ಮನೆ ಇದ್ರೂ ಸಾಯುವುದೆಯಾ? ಸಾವು ಯೋಚನೆಗಳು ಮಾಡ್ತಿರಲ್ಲ, ಹಾಗೆ ನಾವು ಬದುಕು ಯೋಚನೆಗಳು ಮಾಡಬೇಕು. ಇದರಿಂದ ಹ್ಯಾಕ್ ಪಾರಾಗೋದು, ಈ ಕಷ್ಟದಿಂದ ಹ್ಯಾಕ್ ಪಾರಾಗೋದು, ಈ ಮಾನ ಮರ್ಯಾದೆಯಿಂದ ಹ್ಯಾಕ್ ಪಾರಾಗೋದು, ಈ ಥರ ಯೋಚನೆ ಮಾಡಿ ನಿಮಗೆ ನಿಜವಾಗ್ಲೂ ನಿಮ್ಗೆ ಅದರಿಂದ ಒಂದು ಪರಿಹಾರ ಸಿಕ್ಕಿದೆ. ಹಾಗೆ ನಿಮ್ಮಿಂದ ಮತ್ತೊಬ್ರು ಕಲಿಬೇಕು. ಅಷ್ಟು ಕಷ್ಟ ಇದ್ರು, ಅಷ್ಟು ನೋವಿದ್ರು, ಅಷ್ಟು ಸಂಕಟ ಇದ್ರು ಸುದೇ ಬದುಕೊಂಡು ತೋರಿಸ್ತಾ ಇದ್ದಾನಲ್ಲ ಅಂದೇಳಿ ನಿಮ್ಮನ್ನು ನೋಡಿ ಮತ್ತೊಬ್ಬರು ಬದುಕಬೇಕು. ಪ್ರತಿಯೊಬ್ಬರಿಗೆ ಭೂಮಿ ಮೇಲೆ ಬಂದವನಿಗೆ ಕಷ್ಟ ಇದ್ದಿದ್ದೆ, ಯಾರಿಗೂ ತಪ್ಪುದಲ್ಲ. ಶ್ರೀ ಪರಮಾತ್ಮಗೆ ತಪ್ಪುದಲ್ಲ ಕಷ್ಟ. ಅಂದರೆ ಈ ಮಾನವರಿಗೆ ಮತ್ತೆ ತಪ್ಪುದುಂಟ ಇಲ್ಲ.